ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ ಲಂಚ ಕೇಳಿದ್ದಾರೆ ಆಫೀಸರ್. ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ 12,000 ರೂಪಾಯಿ ಲಂಚ ಪಡೆದಿದ್ರು ಅಧಿಕಾರಿ. ಶಾಪ್ ಮುಂದೆಯೇ 12,000 ರೂಪಾಯಿ ಲಂಚ ಜೇಬಿಗಿಳಿಸಿಕೊಂಡಿದ್ದ ಅಧಿಕಾರಿ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಲಂಚಾವತಾರ. ಯಲಹಂಕದಲ್ಲಿ ಜಿಬಿಎ ಅಧಿಕಾರಿಯ ಲಂಚಾವತಾರ ಬಯಲಾಗಿರೋದು. 12,000 ಹಣ ಪಡೆದ ಹಿರಿಯ ಆರೋಗ್ಯ ಅಧಿಕಾರಿ ರಿಯಾಜ್ ಅಹಮದ್. ಅಧಿಕಾರಿಯ ಲಂಚಾವತಾರ ಬಯಲಾಗ್ತಾ ಇದ್ದಂತೆ ಆತನನ್ನ ಅಮಾನತು ಮಾಡಲಾಗಿದೆ. ಈಗ ಲಂಚ ಕೇಳಿದ್ದ ಆರೋಗ್ಯಾಧಿಕಾರಿ ಆತನನ್ನ ಅಮಾನತುಗೊಳಿಸಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಉತ್ತರ ನಗರ ಪಾಲಿಕೆ ಆಯುಕ್ತರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ವಿಚಿತ್ರ, ಇಂತೆಂತ ಅಧಿಕಾರಿಗಳಿದ್ದಾರೆ. ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ 12,000 ರೂಪಾಯಿ 12,000 ರೂಪಾಯಿ ಲಂಚ ಕೊಡಬೇಕು ಅಂತ ಕೇಳಿದ್ನಂತೆ. ಕೊಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಸಾರ್ವಜನಿಕ ಪ್ರದೇಶದಲ್ಲೇ ಲಂಚ ಇಸ್ಕೊಂಡಿರೋದು. ಟೀ ಕುಡಿತಾ ಯಾರಿಗೂ ಗೊತ್ತಾಗಲ್ಲ. ಸೊ ಆ ವ್ಯಕ್ತಿ ಸರಿಯಾಗಿ ವಿಡಿಯೋ ಮಾಡ್ಕೊಂಡು ಮಾಡೋವಾಗ ತಪ್ಪಾಯ್ತು ಬಿಟ್ಟುಬಿಡಿ ನನ್ನಂತೆಲ್ಲ ಮಾತಾಡ್ತಾನೆ ಆ ವ್ಯಕ್ತಿ ಅಧಿಕಾರಿ. ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ? ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಬೇಡ ಸರ್, ನೀವು ಮುಖ್ಯಮಂತ್ರಿಗೆ ದುಡ್ಡು ಕೊಟ್ಬಿಡಿ. 12,000 ರೂಪಾಯಿ ನನಗೆ ಯಾರೋ ಒಬ್ರು ಲಂಚ ಕೊಡಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್. ಸರ್, ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ ಸರ್. ನಾನು ಈ ಥರ 12,000 ರೂಪಾಯಿ ದುಡ್ಡು ತೊಗೊಂಡೆ, ಲಂಚ ತೊಗೊಂಡೆ, ಏನು ಮಾಡೋದು ಅಂತ ಕೇಳಿ. ಬಡವ್ರ ಬಗ್ಗೆ ಈ ಥರ ರೆಕ್ಟ ಇರ್ತಿಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ನನಗೆ ಎಂತಕ್ಕೆ ದುಡ್ಡು? ನಿಮಗೆ ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ ಸರ್. ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ, ರೇಷನ್ಗೆ ನೀವು ಕೇಳಿದಿರಲ್ಲ ಲಂಚ ದುಡ್ಡು, ಅದನ್ನು ಕೊಟ್ಟಿದ್ದೀವಿ, ತಗೊಳ್ಳಿ. ಏನು ಸರ್, ನೀವು ಅಧಿಕಾರಿಗಳು ಇಷ್ಟು ಡಿಮ್ಯಾಂಡ್ ಮಾಡಿ ಎಲ್ಲಿ ತರ್ತಾನೆ ಅವನು? ಸುಸ್ತಾಗುತ್ತೆ ಪಾಪ ಅವ್ರಿಗೆ. ಇಲ್ಲ, ಸುಸ್ತಾಗ್ತಿದೆ ಪಾಪ. ಶುಗರು BP ಲೋ ಆಗ್ತಿದೆ ಅವ್ರಿಗೆ.